ತುಲಾರಾಶಿಯವರಿಗೆ ಗುರುಬಲ ರಿಲೇಟೆಡ್ ಆಗಿರತಕ್ಕಂಥ ಒಂದು ವಿಶೇಷವಾದ ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಒಂದು ತಿಂಗಳು ಅಂದರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ 48 ದಿನಗಳ ಕಾಲ, ಅಂದರೆ ಒಂದು ಮಂಡಲ ಅಂತ ಕರಿತೀವಿ. ಅಖಂಡ ಮಂಡಲ ಗುರುಬಲ ಇರೋದಿಲ್ಲ ತುಲಾರಾಶಿಯವರಿಗೆ. ಹಾಗೂ ಇದು ವಿಶೇಷವಾದಂತಹ ಪರಿಣಾಮ ಬೀರ್ತಾ ಇರ್ತದೆ. ಯಾಕೆಂದರೆ ಗುರುಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ ಗುರು ಈ 48 ದಿನಗಳ ಕಾಲ ಮಾತ್ರ. ಸೊ ಇದು ಬಹಳ ವಿಶೇಷ ವಿಭಿನ್ನವಾದಂತಹ ವಿಚಾರ, ಪ್ರತಿಯೊಬ್ಬ ತುಲಾರಾಶಿಯರು ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರವಾಗಿದೆ. ದಯವಿಟ್ಟು ಯಾರು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ, ಮುಟ್ಟುವ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ತುಲಾರಾಶಿಯವರಿಗೆ ಅಖಂಡ ಮಂಡಲ 48 ದಿನಗಳ ಕಾಲ ಗುರುಬಲ ಇಲ್ಲದೆ ಇರತಕ್ಕಂತಹ ಆ ವಿಶೇಷ ಸಮಯದ ವಿಶೇಷ ಪ್ರಭಾವದ ಹಾಗೂ ಪರಿಹಾರದ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಗುರುಗ್ರಹ ಈಗ ಪ್ರಸಕ್ತ ಮಿಥುನ ರಾಶಿಯಲ್ಲಿ, ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇದೆ. ಗುರುಗ್ರಹ ಮಿಥುನ ರಾಶಿಯಲ್ಲಿ ಇದ್ದಾನೆ. ಸೊ ಗುರುಗ್ರಹ ಕರ್ಕಾಟಕ ರಾಶಿಗೆ ಆ್ಯಕ್ಚುಲಿ ಮುಂದಿನ ವರ್ಷ ಮೇನಲ್ಲಿ ಹೋಗ್ತಕ್ಕಂಥದ್ದು. ಸೊ ಒಂದು ವರ್ಷ ಒಂದು ರಾಶಿಯಲ್ಲಿ ಇರ್ತಕ್ಕಂಥದ್ದು ಗುರುಗ್ರಹ. ಬಟ್ ತಾತ್ಕಾಲಿಕವಾಗಿ ಸದ್ಯದಲ್ಲಿ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಗುರುಗ್ರಹ ನಿಮಗೆ ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿಯಿಂದ 4ನೇ ಪಾದ ಕರ್ಕಾಟಕ ರಾಶಿಗೆ ಸಂಚಾರ ಆಗಲಿದ್ದಾನೆ. ಸೊ ಮಿಥುನ ರಾಶಿಯಲ್ಲಿ ಗುರು ಇದ್ದರೆ ತುಲಾರಾಶಿಯವರಿಗೆ ಭಾಗ್ಯ, 9ನೇ ಮನೆಯಲ್ಲಿ ಗುರು ಆದ್ದರಿಂದ ಗುರುಬಲ ಆಗಿಬಿಡುತ್ತೆ. ಆದರೆ ಕರ್ಕಾಟಕಕ್ಕೆ ಗುರು ಬಂದರೆ ಗುರುಬಲ ಇರೋದಿಲ್ಲ. ಯಾರಿಗೆ? ತುಲಾರಾಶಿಯವರಿಗೆ. ಸೊ ಈ 48 ದಿನಗಳ ಕಾಲ ತುಲಾರಾಶಿಯವರಿಗೆ ಗುರುಬಲ ಇರೋದಿಲ್ಲ. 1 ಪಾಯಿಂಟ್. ಎರಡನೇದಾಗಿ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿ, ತುಂಬ ಪವರ್ಫುಲ್ ಆಗಿಬಿಡ್ತಾನೆ, ಮೋಸ್ಟ್ ಪವರ್ಫುಲ್ ಆಗಿರ್ತಾನೆ, ತುಂಬ ಪವರ್ಫುಲ್ ಆಗಿರ್ತಾನೆ, ಪರಮೋಚ್ಚ ಸ್ಥಿತಿಯ ಗುರು. ಸೊ ಕರ್ಮಸ್ಥಾನದಲ್ಲಿ ತೃತೀಯ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು ನಿಮ್ಮ ಚತುರ್ಥವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಈ 48 ದಿನಗಳ ಕಾಲ ಗುರುಗ್ರಹ ಅಂದಾಗ ತುಲಾರಾಶಿಯವರು ಗಮನಿಸಬೇಕಾದಂಥ ಹಲವಾರು ವಿಚಾರಗಳಿದೆ. ತುಲಾರಾಶಿಯವರ ಉದ್ಯೋಗದ ವಿಚಾರದ ಮೇಲೆ ಈ ಗುರು ಪರಮೋಚ್ಚ ಸ್ಥಿತಿಯ ಗುರುವಿನ ಪ್ರಭಾವವಿರ್ತದೆ. ಷಷ್ಠ್ಯಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಅಂತಂದರೆ ನಿಮ್ಮ ಉದ್ಯೋಗದಲ್ಲಿ ಅಲ್ಲೋಲ ಕಲ್ಲೋಲವಾಗುವ ರೀತಿಯಲ್ಲಿ ಏನೇನೋ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳಾಗುವ ಸಾಧ್ಯತೆ ಇರ್ತದೆ ತುಲಾರಾಶಿಯವರಿಗೆ. ಅನಿರೀಕ್ಷಿತವಾಗಿ ನಿಮ್ಗೆ ಗೊತ್ತೇ ಇಲ್ಲ, ಇದೇನು ಸಡನ್ನಾಗಿ ಏನೇನೋ ಆಗೋಗ್ತಾ ಇದೆ, ಜಾಬಲ್ಲಿ ಏನೇನೋ ಆಗ್ಬಿಡ್ತು ಸರ್, ಕಂಪ್ನಿನಲ್ಲಿ ಒಂದು 48 ಡೇಸಲ್ಲಿ ಅದು ಏನೇನು ಆಯಿತು ಅಂತ ಗೊತ್ತಿಲ್ಲ ಗುರುಳೆ, ಸಿಕ್ಕಾಪಟ್ಟೆ ಏನೇನೋ ಡೆವಲಪ್ಮೆಂಟ್ಸ್ಗಳಾಗೋಯಿತು ಅಂತ. ಸೊ ಆ ಎರ್ರಾಬಿರಿ ಸಿಕ್ಕಾಪಟ್ಟೆ ಅನಿರೀಕ್ಷಿತ ಡೆವಲಪ್ಮೆಂಟ್ಸ್ಗಳೆಲ್ಲ ಈ 48 ಡೇಸಲ್ಲೇ ತುಲಾರಾಶಿಯವರು ಕಾಣುವ ಸಾಧ್ಯತೆ ಜಾಸ್ತಿ ಇದೆ. ಫಾರ್ ಸಪೋಸ್ ನಿಮ್ಮ ಕಂಪ್ನಿಯಲ್ಲಿ ಏನೂ ಆಗಲಿಲ್ಲ ಅಂತಂದ್ರು ನಿಮ್ಮ ಉದ್ಯೋಗದಲ್ಲಾದರೂ ಹಂಗಾಗತ್ತೆ ಅಂತ. ನಿಮ್ಮ ಉದ್ಯೋಗ ಸ್ಥಿತಿಗತಿಗಳಿರುತ್ತಲ್ಲ, ನಿಮ್ಮ ಉದ್ಯೋಗ ವ್ಯಾಪ್ತಿ ಇರುತ್ತಲ್ಲ, ಅದ್ರಲ್ಲಿ ತುಂಬ ಏನೇನೋ ವ್ಯತ್ಯಾಸಗಳಾಗ್ಬಿಡುತ್ತೆ. ಅಕ್ಟೋಬರ್ 18ಕ್ಕಿಂತ ಹಿಂದಿನ ನಿಮ್ಮ ಉದ್ಯೋಗ ಸ್ಥಿತಿಗೂ ಅಕ್ಟೋಬರ್ ನಂತರ ಡಿಸೆಂಬರ್ 4ನೇ ತಾರೀಕಿನ ಒಳಗಿನ ಆ ಮಧ್ಯದ ನಿಮ್ಮ ಉದ್ಯೋಗ ಸ್ಥಿತಿಗೂ ಬಹಳ ವ್ಯತ್ಯಾಸಗಳಾಗುವ ಸಾಧ್ಯತೆ ಇದೆ. ಇದನ್ನು ಯಾವ ರೀತಿಯಲ್ಲಿ ನೀವು ಎದುರಿಸ್ತೀರಿ, ನಿಮ್ಮ ಮೇಲೆ ಯಾವುದೂ ಆಪಾದನೆಗಳು ಬರದೆ, ಯಾರತ್ತರೂ ನೀವು ಜಗಳಗಳು ಮಾಡ್ಕೊಳ್ಳದೆ, ದೊಡ್ಡದಾಗೇನು ಸಮಸ್ಯೆಗಳಾಗದೆ ಯಾವ ರೀತಿಯಲ್ಲಿ ನೀವು ಸಂಭಾಳಿಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. ತುಲಾರಾಶಿಯವರು ಬಹಳ ಸಂಯಮವನ್ನು ವಹಿಸಬೇಕು, ತುಂಬ ಸಂಯಮದಿಂದ ಇರಬೇಕು. ನೀವು ಏನೋ ಒಂಥರ ಹಿಂಗೆ ಇದೀರಾ ಇಲ್ವೋ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಳೇಬಾರ್ದು, ಎಲೆಮರೆ ಕಾಯಿ ಥರ ಆಗ್ಬಿಡ್ಬೇಕು ನೀವು. ಆ ಥರ ಆಗಿ, ಯಾಕೆಂದರೆ ದೊಡ್ಡ ಪ್ರಮಾಣದ ಏನೋ ಒಂದು ಘೋಟಾವಳಿ ಮಾಡಿ ಅದು ನಿಮ್ಮ ತಲೆ ಮೇಲೆ ಹಾಕುವ ಸಾಧ್ಯತೆಗಳಿರ್ತದೆ. ಹೌದು ಅಲ್ಲ, ನಾನು ತಪ್ಪಿಲ್ಲ, ನನಗೇನು ಇದು ಗೊತ್ತೇ ಇಲ್ಲ, ಆಮೇಲೆ ನೀವು ಕ್ಲಾರಿಫಿಕೇಷನ್ ಕೊಟ್ಕೊಡೋದಲ್ಲ ಆಮೇಲೆ. ಬಟ್ ಆದರೆ ಇಲ್ಲಿ ನೀವು ಆಲ್ರೆಡಿ ನಿಮ್ಮೇನೋ ಒಂದು ಆಪಾದನೆ ಬಂದುಬಿಟ್ಟಿರ್ತದೆ, ಆಯ್ತಲ್ವಾ? ಸೊ ಆದ್ದರಿಂದ ಯಾರೇ ಅದನ್ನು ಗಾದೆ ಸತ್ಯ ಮನೆ ಬಾಗಿಲು ದಾಟೋ ಅಷ್ಟರಲ್ಲಿ ಸುಳ್ಳು ಊರು ಬಾಗಿಲು ದಾಟಿತ್ತು ಅಂತ. ಸೊ ಆದ್ದರಿಂದ ಸುಳ್ಳು ಬೇಗ ಹರಡ್ಕೊಂಬಿಡುತ್ತೆ ಸತ್ಯ ಒಬ್ಬರಿಂದೊಬ್ರಿಗೆ ಹೋಗುವಷ್ಟರಲ್ಲಿ. ಹಾಗೂ ಜನಗಳಿಗೆ ಕೂಡ ಅದೇ ಬೇಗ ನಂಬೋದವರು. ಸೊ ಆದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆ ಇದೆ. ದಯವಿಟ್ಟು ಬಹಳ ತಾಳ್ಮೆಯಿಂದ ಸಮಾಧಾನವಾಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ವಿಡಿಯೋ ಮಾಡ್ತಾ ಇಲ್ಲ ಮರ, ನನಗೇನೂ ಸಿಗಲ್ಲ ನಿಮ್ಮನ್ನು ಹೆದರಿಸಿದ್ರೆ. ಏನು ಎದುರಿಸ್ಬಿಡ್ತೀರಿ, ನನಗೆ ಎದುರಿಸೋಕ್ಕಲ್ಲಪ್ಪ, ಇರೋ ವಿಚಾರ ಹೇಳ್ತಾ ಇರೋವಂಥದ್ದು. ಷಷ್ಠ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ 48 ದಿನಗಳ ಕಾಲ ಅಂತಂದಾಗ ಅಲ್ಲೋಲ ಕಲ್ಲೋಲ ಹಾಗೇ ಆಗುತ್ತೆ.
ಶತ್ರುಕಾರಕ ಗುರುಗ್ರಹ, ದೊಡ್ಡ ದೊಡ್ಡವರೆಲ್ಲ ಶತ್ರುಗಳಾಗ್ಬಿಡ್ತಾರೆ. ಅದರಿಂದ ಅರ್ಥ ಮಾಡ್ಕೊಳ್ಳಿ ಈ ವಿಚಾರವನ್ನು, ಬಹಳ ಇಂಪಾರ್ಟೆಂಟ್ ಇದು, ಆಯಿತಾ. ಉದ್ಯೋಗದ ವಿಚಾರ ಆಯಿತಾ. ನೆಕ್ಸ್ಟ್ ಎರಡನೇದು ಸಾಲಗಳ ವಿಚಾರದ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆಂದರೆ ಷಷ್ಠ್ಯಾಧಿಪತಿಯಾಗಿ ಪರಮೋಚ್ಚ ಸ್ಥಿತಿ ಆದ್ದರಿಂದ ಈ ಸಾಲದ ವಿಚಾರದಲ್ಲಿ 2-3 ರೀತಿಯ ಬೆಳವಣಿಗೆಗಳಿದೆ. ಒಂದು, ಸಿಕ್ಕಾಪಟ್ಟೆ ಸಾಲಗಾರರಾಗ್ಬಿಡ್ತೀರ ನೀವು ಸಡನ್ನಾಗಿ. ಏನು ರಪ್ಪಂತ ಈಗ ತಾನೇ ಮೊನ್ನೆ ಪಂಚಮ ಶನಿ ಇದು ಮುಕ್ತಾಯವಾಯ್ತಿರೋದೆಲ್ಲ ಸಾಲಗಳು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಸಡನ್ನಾಗಿ ಏನೋ ಒಂದು ದೊಡ್ಡ ಕೂಪದಲ್ಲೇ ನಾನು ತಳ್ಳಿಬಿಟ್ರಲ್ಲಪ್ಪ ಅಂತೇಳಿ ನೀವು ಒಂಚೂರು ಯಾಮಾರ್ಬಿಟ್ರೆ ಸಾಕು, ದೊಡ್ಡ ಪ್ರಮಾಣದ ಸಾಲದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀರಾ ನೀವು. ಯಾಕೆಂದರೆ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ, ದೊಡ್ಡ ಪ್ರಮಾಣದ ಸಾಲದಲ್ಲಿ ಕೂತ್ಕೊಂಡ್ಬಿಡ್ತೀರಾ. ಇಲ್ಲ ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಸ್ಯಾಂಕ್ಷನ್ನು ಆಗಿಬಿಡುತ್ತೆ ನಿಮಗೆ. ಬಟ್ ಅದು ಮುಂದೆ ಹೆಂಗೆ ಒರಿಯುತ್ತೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್, ಬಹಳ ಸೂಕ್ಷ್ಮ ಸ್ಥಿತಿಗಳದೆಲ್ಲ. ಹಾಗೂ ಸಾಲದ ವಿಚಾರಗಳು ಕೆಲವೊಂದು ನೀವು ಆಲ್ರೆಡಿ ತಗೊಂಡಿರೋದು ವಾಪಸ್ ಕೊಡಬೇಕಾಗಿರೋ ಸಾಲ, ಕೊಡಿಸಿದ ಸಾಲ, ಇಂಥವೆಲ್ಲ ಕೂಡ ಮುನ್ನೆಲೆಗೆ ಬಂದು ನಿಮಗೆ ಅವಮಾನಾದಿಗಳಾದರೂ ಕೂಡ ಅದೆಲ್ಲ ಗೊತ್ತಿಲ್ಲ, ಫಸ್ಟ್ ಸಾಲ ತೀರಿಸು ಅದೆಲ್ಲ ಗೊತ್ತಿಲ್ಲ, ಫಸ್ಟ್ ಸಾಲದ ವ್ಯವಸ್ಥೆ ಇದ್ರದ್ದೇನಂತ ವ್ಯವಸ್ಥೆ ಮುಗಿಸುವಂಗರೆ ಅನ್ನುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಇದೆಲ್ಲ ಬಹಳ ಸೂಕ್ಷ್ಮವಾದಂತಹ ವಿಚಾರ, ಆಯ್ತಲ್ವಾ. ಸಾಲಗಳ ಬಗ್ಗೆ ಇನ್ನು 48 ದಿನಗಳ ಕಾಲ ನೀವು ತುಂಬ ಏನು ಎಡವಟ್ಟಾಗದಿರಂಗೆ ನೋಡ್ಕೊಳ್ಬೇಕು, ಇಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು, ಯಾಕೆ ಷಷ್ಠ್ಯಾಧಿಪತಿ. ನೆಕ್ಸ್ಟು ಹಾಗಾದರೆ ಪಾಸಿಟಿವ್ ಯಾವ ವಿಚಾರಲ್ಲೂ ಕಾಣ್ತಾನೆ ಇಲ್ವಾ ಅಂದರೆ ಇದೆ, ಪಾಸಿಟಿವ್ ಕೂಡ ಇದೆ. ತೃತೀಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಅದರಿಂದ ನಿಮ್ಮಿಂದ ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ, ಅಥವಾ ನಿಮ್ಮ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನಿಂದ ಅವ್ರ ಕಡೆಯಿಂದ ನಿಮಗೆ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮಿಂದಾಗಿ ನಿಮ್ಮ ಬ್ರದರ್ಗೋ ಸಿಸ್ಟರ್ಗೋ ತುಂಬ ಅನುಕೂಲ ಆಗಿಬಿಡುತ್ತೆ, ಅಥವಾ ನಿಮ್ಮ ಬ್ರದರ್ಗೋ ಸಿಸ್ಟರಿಂದಾಗಿ ನಿಮಗೆ ತುಂಬ ಅನುಕೂಲ ಆಗಿಬಿಡುತ್ತೆ. ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರ ಕಾದು ನೋಡಬೇಕಾದಂಥದ್ದು. ಬಟ್ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಫಾರ್ ಸಪೋಸ್ ನಿಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಮನಸ್ತಾಪಗಳಿದ್ದರೂ ಸಹ ಚತುರ್ಥಕ್ಕಿದ್ದಾನೆ ಅಂದಮೇಲೆ ತಾಯಿ ಮಧ್ಯಪ್ರವೇಶ ಮಾಡಿ ಯಾರೋ 3ನೇ ವ್ಯಕ್ತಿ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಮಸ್ಯೆ ಮಾಡಾಕಿದ್ರು ಕೂಡ ತಾಯಿ ಜವಾಬ್ದಾರಿ ತಗೊಂಡು ಅಣ್ಣ ತಮ್ಮಂದಿರು ಇಬ್ಬರನ್ನೂ ಸೇರಿಸಿ, ಅಕ್ಕ ತಮ್ಮ ಅಣ್ಣ ತಂಗಿ ಅವರಿಬ್ಬರನ್ನೂ ಕೂರಿಸಿ ಮಾತಾಡಿಸಿ ಅವರಿಬ್ಬರಿರುವ ಮಧ್ಯದಲ್ಲಿರುವ ಏನು ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಸುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಆ ವಿಕಸನ ನಿಮಗೆ ಆಗಬೇಕು, ಅದು ಆಗ್ತದೆ ಅಲ್ಲಿ, ಆ ಬೆಳವಣಿಗೆಗಳೆಲ್ಲ ಆಗ್ತದೆ, ಖಂಡಿತವಾಗಿ ಅನುಕೂಲ ಆಗ್ತದೆ. ಸೊ ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತೂ ಖಂಡಿತವಾಗಿ ಹೇಳಬಹುದಾಗಿರ್ತದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೊಂಚೂರು ಅನುಕೂಲ ಆಗುತ್ತೆ. ಈ ಒಂದು ಗುರುಬಲ ಮುಗಿದೋದ್ರಿ 48 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಬೇಕು. ಓದಿದ್ರೆ ಚೆನ್ನಾಗಿ ನೆನಪಿರುವಂಥದ್ದು, ಎಕ್ಸಾಮ್ಸ್ಗಳು ಚೆನ್ನಾಗಿ ಆಗುವಂಥದ್ದು, ಅಥವಾ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಡ್ಮಿಷನ್ಗಳು ಸಿಗ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿದೆ, ಇವತ್ತಲ್ವಾ. ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ವಿವಾಹಿತ ತುಲಾರಾಶಿಯ ಸ್ತ್ರೀಯರು ತವರು ಮನೆಯಿಂದ ಒಂದಿಷ್ಟು ಏನೋ ಅಂದರೆ ಸೀದಾ ಅಂತೂ ತಗೊಳಲ್ಲ, ಒಳ್ಳೆಯ ರೀತಿಯಲ್ಲಂತೂ ಸಿಗಲ್ಲ. ನೀವು ಜಗಳಾಡಿ ಕೆಟ್ಟವರಾಗ್ಬಿಟ್ಟು ಒಂದಿಷ್ಟು ಕಿತ್ಕೊಂತೀರಾ, ಅಂದರೆ ಒಂದಿಷ್ಟು ತಗೊಳ್ತೀರಾ ನಿಮ್ಮ ಹಕ್ಕನ್ನು ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬಟ್ ಏನೋ ಅಂತೂ ಒಂದಿಷ್ಟು ಬರುವ ಸಾಧ್ಯತೆಗಳಿದ್ದಾವೆ ತವರು ಮನೆ ಕಡೆಯಿಂದ ವಿವಾಹಿತ ಸ್ತ್ರೀಗೆ, ತುಲಾರಾಶಿಗೆ. ಸೊ ಇದೆಲ್ಲ ಕೆಲವಿಷ್ಟು ಅದನ್ನು ಯಾವ ರೀತಿ ಪಾಸಿಟಿವ್ ಅಂತ ತಗೊಳ್ತೀರೋ ಹಂಗಿರ್ತದೆ. ಸೊ ಇಷ್ಟೆಲ್ಲ ವಿಚಾರಗಳು ನಿಮಗೆ ಇದೇ ಅಕ್ಟೋಬರ್ 18ರಿಂದ ಡಿಸೆಂಬರ್ 4ನೇ ತಾರೀಕು ಒಂದು ಮಂಡಲ, ಅಖಂಡ ಮಂಡಲವಾಗಿ ನಿಮಗೆ ಗುರುಬಲ ಇರೋದಿಲ್ಲ. ಆದರೆ ಈ ಚಿತ್ರ ವಿಚಿತ್ರ ಪರಿಸ್ಥಿತಿ ಇದೆಯಲ್ಲ, ಇದು ನೀವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಏನೋ ಗೊತ್ತಿಲ್ಲದೆ ಮಾಡಿಕೊಳ್ಳುವ ಚಿಕ್ಕ ಪುಟ್ಟ ಎಡವಟ್ಟುಗಳು ಕೂಡ ನಿಮ್ಮ ಸಮಸ್ಯೆ ಆಗ್ಬಿಡ್ಬೋದು ಮುಂದೆ. ಸೊ ಆದ್ದರಿಂದ ಈ 48 ದಿನಗಳ ಕಾಲ ಸೂಕ್ಷ್ಮವಾಗಿರ್ತದೆ, ಒಂಥರ ಎಲೆಮರೆ ಕಾಯಿ ಥರ ಇರಬೇಕು. ಪರಿಹಾರಗಳು ಬಹಳ ಮುಖ್ಯ. ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬ ತುಲಾರಾಶಿಯವರು. ಅದೇನಪ್ಪ ಅಂತಂದರೆ ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನು 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು. ನಿಮ್ಮ ಆಹಾರ ನಿಮ್ಮ ಒಂದು ಬಯಕೆ. ಬಟ್ ನಾನು ಹೇಳುವಂಥದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಎಂಡ್ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ
ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ, ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು. ಏನೇನು ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ. ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ. ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು. ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರು ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು. ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದು ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನು ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನು ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕೂಡ ತೆಗೆದು ಬಿಡುತ್ತೆ. ಇದು ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ, ಏನು ಬೇಡ ಇದನ್ನ ತಗೊಂಡು ಹೋಗಕ್ಕೆ, ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ. ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ, ಹಾಲಲ್ಲಾಗ್ಲಿ ದೇವ್ರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನು ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ, ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನು ಮಾಡಿ, ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ, ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ, ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್. ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ, ಅದು ಫಸ್ಟ್ ಬಿಡಿಸ್ಕೊಂಡು ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು. ಯಾರು ಆ ಕೆಲಸ ಮಾಡಿಬಿಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಇಟ್ಟಿದ್ದಾರೆ ಅಂದ್ರೆ
ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ. ಆರ್ಡರ್ ಕೊಟ್ಟು ನಾನು ಬಹಳ ಏನು ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಗತರ್ಯೋ ಅರ್ಹ ದ್ವಿವದ್ ವಿಭಾತ ಕೃತಮಜ್ಜನೇಶು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸು ದ್ರವಿಣಂಥೇ ಕಿಚಿತ್ರಂ. ಓಂ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾಶಾರ್ಯಾತೆ ಅಪಿಬಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಃ ಸುಯಜ್ಞಾಃ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಬತಃ ಸುರುಚೋ ವೇನ ಆವಹ. ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿಮಸತಶ್ಚ ವಿವಹ.